ನಮ್ಮ ಬ್ಯಾಂಕಲ್ಲಿ ಇಟ್ಟಿರೋ ಠೇವಣಿ ಎಲ್ಲ ತೆಗೋದಕ್ಕೆ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ ಅಮ್ಮ ಅವರೇ. ಯಾಕೆ? ಬೇರೆ ಯಾವುದೋ ಸಹಕಾರಿ ಬ್ಯಾಂಕು ನಮಗಿಂತ ಜಾಸ್ತಿ ಬಡ್ಡಿ ಕೊಟ್ಟಿದೆಯಂತೆ. ಎಲ್ಲರ ದುಡ್ಡನ್ನ ಅಲ್ಲೇ ಠೇವಣಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಡ್ಡಿ ಜಾಸ್ತಿ ಅಂದರೆ ಅದ್ಯಾವುದೋ ಬೋಗಸ್ ಬ್ಯಾಂಕೇ ಆಗಿರುತ್ತೆ. ಆ ಬ್ಯಾಂಕ್ ಕೂಡ ಯಾವುದೇ ಟ್ರಾನ್ಸಾಕ್ಷನ್ ಇಲ್ಲದೆ ಮುಚ್ಚೋ ಪರಿಸ್ಥಿತಿನಲ್ಲಿತ್ತು. ಈಗ ಯಾರೋ ಅದನ್ನು ಟೇಕ್ ಓವರ್ ಮಾಡಿ ಜನಗಳಿಗೆ ಹೆಚ್ಚಿಗೆ ಬಡ್ಡಿ ಆಸೆ ತೋರಿಸ್ತಿದ್ದಾರೆ. ಅಂಥವ್ರನ್ನೆಲ್ಲ ನಂಬ್ಕೊಂಡು ಹೋದರೆ ನಮ್ಮ ಜನ ಇರೋ ದುಡ್ಡನ್ನು ಕಳ್ಕೋಬೇಕಾಗತ್ತೆ. ನೀವೆಲ್ಲರೂ ತವನು ಒಂದ್ಕಿತ ಮಾತಾಡಬೇಕಾಗಿತ್ತು ಮ್ಯಾನೇಜರಪ್ಪ. ಎಷ್ಟು ಹೇಳಿದ್ರು ಯಾರ ಮಾತನ್ನ ಕೇಳೋ ಪರಿಸ್ಥಿತಿಲಿಲ್ಲ. ನೀವೇನಾದರೂ ಆ್ಯಕ್ಷನ್ ತಗೊಳ್ತೀರೇನೋ ಅಂತ ನಿಮಗೆ ವಿಷಯ ತಿಳಿಸೋದಕ್ಕೆ ಇಲ್ಲಿ ತನಕ ಬಂದ್ವಿ. ಸರಿ ಮ್ಯಾನೇಜರಪ್ಪ, ನಾನು ಒಂದ್ಕಿತ ಯೋಚನೆ ಮಾಡಿ ಫೋನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸರಿ ಅಮ್ಮ ಅವರೇ, ನಾವೇನು ಬರ್ತೀವಿ. ನಮಸ್ಕಾರ. ಅವ್ವ, ಇದನ್ನೆಲ್ಲ ಕೇಳ್ತಾ ಇದ್ರೆ ಯಾರೋ ಬೇಕು ಅಂತಾನೆ ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸ್ತಿದೆ. ನಮ್ಮೂರ್ನಾಗೆ ನನಗೆ ಗೊತ್ತಿಲ್ದಂಗೆ ನನ್ನ ವಿರುದ್ಧ ಇನ್ನೊಂದು ಬ್ಯಾಂಕ್ನ ಯಾರು ಶುರು ಮಾಡ್ತಾವ್ರೆ? ಹಾಯ್ ಬಂಗಾರಮ್ಮ, ಹೌ ಆರ್ ಯು? ರಾಧಾ, ಹೌದು, ನಿನ್ನ ನೆಮ್ಮದಿ ಕಿತ್ಕೊಳಕ್ ಬಂದಿರೋ ರಾಧಾನೆ. ಜನರೆಲ್ಲರೂ ನಿನ್ನ ಬ್ಯಾಂಕ್ ಬಿಟ್ಟು ಹೋಗ್ತಿದ್ದಾರೆ ಅಂತ ತುಂಬ ಫೀಲ್ ಆಗ್ತಿದ್ಯಾ ಬಂಗಾರಮ್ಮ? ಕುತಂತ್ರಿ ಕೆಲಸ ಎಲ್ಲ ನಿಂದೇನೆಯ? 100% ನಂದೇನೆ. ನಾನು ಮೊದಲೇ ಹೇಳಿದ್ನಲ್ಲ, ನಿನ್ನ ನೆಮ್ಮದಿನ ಹಾಳು ಮಾಡ್ತೀನಿ ಅಂತ.